ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಕಳೆದ ಒಂದು 2-3 ದಿನಗಳಿಂದ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಟಿಕ್ಟಾಕ್ ಪ್ರೋ ಅಪ್ಲಿಕೇಶನ್ನ ಈ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಹಳೆಯ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಟಿಕ್ಟಾಕ್ನ ಒಂದು ಹೆಚ್ಚಿನ ಒಂದು ಫೀಚರ್ಸನ್ನು ಈ ಒಂದು ಅಪ್ಲಿಕೇಶನ್ ಮೂಲಕ ಎಂಜಾಯ್ ಮಾಡಿ ಅಂತ ಒಂದು ಲಿಂಕನ್ನು ನಿಮ್ಮ ಒಂದು ವಾಟ್ಸಪ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದಿರಬಹುದು. ಸೊ ಈ ಒಂದು ಟಿಕ್ಟಾಕ್ ಪ್ರೋ ಎನ್ನುವ ಅಪ್ಲಿಕೇಶನ್ ಹೆಸರಿನಲ್ಲಿ ನಿಮ್ಮ ಮೊಬೈಲ್ ಫೋನ್ಗೆ ವೈರಸ್ ಬರ್ತಾ ಇದೆ, ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಮಾಲ್ವೇರ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಮೆಸೇಜ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದರ ಮೂಲಕ ನೀವು ಫಾಲೋ ಮಾಡಬಹುದು. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಒಂದು ಚೈನೀಸ್ ಅಪ್ಲಿಕೇಶನ್ಸ್ಗಳು ಬ್ಯಾನ್ ಆದ ನಂತರ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ಯಾರು ಹೆಚ್ಚು ಯೂಸ್ ಮಾಡ್ತಾರೋ ಆ ಒಂದು ಯೂಸರ್ಸ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಟಿಕ್ಟಾಕ್ ಯೂಸರ್ಸನ್ನು ತುಂಬ ಜನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಟಿಕ್ಟಾಕ್ ಪ್ರೋ ಅಪ್ಲಿಕೇಶನ್ ಅನ್ನೋ ಒಂದು ಹೆಸರಿನಲ್ಲಿ ಟಿಕ್ಟಾಕ್ ಪ್ರೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಸೇಮ್ ಟಿಕ್ಟಾಕ್ನ ವರ್ಕ್ ಆಗುತ್ತೆ, ಮತ್ತೊಂದು ಸರಿ ಟಿಕ್ಟಾಕ್ನ ಯೂಸ್ ಮಾಡ್ಬೋದು ಅಂತ ಒಂದು ಲಿಂಕನ್ನು ನಿಮಗೆ ಕಳಿಸ್ತಾ ಇದ್ದಾರೆ. ಸೊ ತುಂಬ ಒಂದು ವಾಟ್ಸಪ್ಗಳಲ್ಲಿ, ಈ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ಟಿಕ್ಟಾಕ್ ಪ್ರೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಎನ್ನುವ ಒಂದು ಅಪ್ಲಿಕೇಶನ್ ಲಿಂಕ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಡೇಟಾ ಕ್ಯಾಪ್ಚರ್ ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ಫೋನ್ಗೆ ವೈರಸ್ ಬರುವ ಸಾಧ್ಯತೆ ಇರುತ್ತೆ, ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಸಹಿತ ಮಾಡಬಹುದು. ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಫೋನ್ ಇರತಕ್ಕಂಥ ಎಲ್ಲಾ ಕಾಂಟ್ಯಾಕ್ಟ್ಸ್ಗೆ ಆ ಒಂದು ಮೆಸೇಜ್ ಕೂಡ ಅವರಿಗೂ ಕೂಡ ಫಾರ್ವರ್ಡ್ ಆಗುತ್ತೆ. ಇವನ್ ಅವರ ಒಂದು ಡೇಟಾ ಕೂಡ ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮೆಸೇಜ್ ಏನಿರಲ್ಲ, ಇದರಲ್ಲಿ ಇದೊಂದು ಮಾಲ್ವೇರ್ ಅಂತ ಹೇಳ್ಬೋದು, ಒಂದು ವೈರಸ್ ಅಂತ ಹೇಳ್ಬೋದು. ಈ ಒಂದು ಮೆಸೇಜ್ ನಿಮ್ಗೆ ಏನಾದರೂ ಬಂತು ಅಂತಂದ್ರೆ, ಒಂದು ಟಿಕ್ಟಾಕ್ ಪ್ರೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ನಿಮ್ಗೆ ಏನಾದರೂ ಬಂತು ಅಂತಂದ್ರೆ, ವಾಟ್ಸಪ್ ಗ್ರೂಪ್ನಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ನಲ್ಲಿ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಬಂತು ಅಂತಂದ್ರೆ ಅದನ್ನ ಮೊದಲು ಡಿಲೀಟ್ ಮಾಡಿ ಆ ಒಂದು ಮೆಸೇಜ್ ಅನ್ನ. ಸೊ ಯಾವುದೇ ಕಾರಣಕ್ಕೂ ಅದನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಲಿಂಕ್ ಅನ್ನ ಶೇರ್ ಮಾಡಕ್ಕೆ ಹೋಗಬೇಡಿ. ಅದೊಂದು ವೈರಸ್ ಲಿಂಕ್ ಅಂತ ಹೇಳ್ಬೋದು, ಮಾಲ್ವೇರ್ ಅದು. ಸೊ ಹಾಗಾಗಿ ಇದರಿಂದ ತುಂಬ ಒಂದು ಪ್ರಾಬ್ಲಮ್ ಸಿಕ್ಕಾಕೋತೀರ. ಇನ್ ಕೇಸ್ ನೀವೇನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಎಲ್ಲ ಡೇಟಾವನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ಸೊ ನಿಮ್ಮ ಮೊಬೈಲ್ ಫೋನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಫೋಟೋಸ್ಗಳಿರುತ್ತೆ, ವಿಡಿಯೋಸ್ಗಳಿರುತ್ತೆ, ಆಮೇಲೆ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇರ್ತೀರ, ನಿಮ್ಮ ಬ್ಯಾಂಕ್ ಖಾತೆ ಇರತಕ್ಕಂಥ ಹಣವನ್ನು ಸಹಿತ ಅವರು ದೋಚಬಹುದು. ತುಂಬ ಇಶ್ಯೂ ಆಗುತ್ತೆ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇನ್ ಕೇಸ್ ಆ ಒಂದು ಮೆಸೇಜ್ ಏನಾದರೂ ನಿಮಗೆ ಬಂತು ಅಂತಂದರೆ ಆ ಕೂಡಲೇ ಆ ಒಂದು ಮೆಸೇಜನ್ನು ಡಿಲೀಟ್ ಮಾಡಿ, ಯಾವುದೇ ಕಾರಣಕ್ಕೂ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.